ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಇದು ಆಲ್ ಓವರ್ ಇಂಡಿಯಾ ನಾವು ಪ್ರೊಟೆಸ್ಟ್ಗೆ ಕಾಲ್ ಕೊಟ್ಟಿದ್ದೀವಿ. ನಿಮಗೆಲ್ಲ ತಿಳಿದಂತೆ ಇವತ್ತಿನ ದೇಶದಲ್ಲಿ ನೀಟು ಸ್ಕ್ಯಾಮ್ ಆಗಿದೆ. ಇಲ್ಲಿ ಹರಿಯಾಣ ಅಂತ ಒಂದು ಸೆಂಟ್ರಲ್ಲಿ ಕೂಡ ಒಂದು ರಾಜ್ಯದಲ್ಲಿರುವಂಥ ಒಂದು ಸೆಂಟ್ರಲ್ಲಿ ಒಂದೇ ಸೆಂಟ್ರಲ್ಲಿ ಸೀರಿಯಲ್ ನಂಬರ್ ಆಗಿ 6 ಜನ ಔಟ್ ಆಫ್ ಔಟ್ ಬಂದಿದ್ದಾರೆ. ಇದು ಹೆಂಗೆ ಸಾಧ್ಯ ಹಂಗಾದ್ರೆ? ಇಲ್ಲಿ ನೋಡಿ ಬರೀ ಜನ ಮೇಲ್ನೋಟಕ್ಕೆ ಬರೀ ಸ್ಕ್ಯಾಮ್ ಅಲ್ಲ, ಇದರಿಂದ ದೊಡ್ಡ ದೊಡ್ಡವ್ರ ಕೈವಾಡ ಇದೆ. ಇಲ್ಲಿ ಇದು ವರ್ಷಾನುಗಟ್ಟಲೆ ಯಾವ ಬಡ ವಿದ್ಯಾರ್ಥಿಗಳಿದ್ದಾರೆ, ಟ್ಯಾಲೆಂಟ್ ಇರೋ ಸ್ಟೂಡೆಂಟ್ಸ್ ಇದ್ದಾರೆ, ಏನೋ ಒಂದು ಕನಸು ಕಟ್ಕೊಂಡು ನಾವು ಡಾಕ್ಟರ್ ಆಗ್ಬೇಕಂತ ಬರ್ತಾರೆ. ಇಂಥ ಒಂದು ಸ್ಕ್ಯಾಮ್ಗಳಾದ್ರೆ ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಇವತ್ತು? ಇಲ್ಲಿ ಇದಕ್ಕೆ ನೇರ ಹೊಣೆ ಇವತ್ತು ಕೇಂದ್ರ ಸರ್ಕಾರ ಆಗುತ್ತೆ, ಅದ್ರ ಬೇಜವಾಬ್ದಾರಿ ಆಗುತ್ತೆ. ಇವತ್ತು ಒಂದು ಎಕ್ಸಾಮು ಕೂಡ ಒಂದು ಸೀರಿಯಸ್ ಆಗಿ ನಡೆಸೋಕ್ಕಾಗಲ್ಲ ಅಂದ್ರೆ ಇವರು ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇದು ಕೂಡ ನಾವು ಇವತ್ತು ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಇದು ಕೂಡ ಇಮಿಡಿಯೇಟ್ಲಿ ತನಿಖೆ ನಡೆಸಲಿಲ್ಲ, ನಿಷ್ಪಕ್ಷವಾದ ತನಿಖೆ ನಡೆಸಿ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು, ಮತ್ತೆ ಇದನ್ನ ಮತ್ತೆ ಮರುಕಳಿಸದಂತ ಮಾಡ್ಬೇಕಂತ ನಾವು ಆಗ್ರಹಿಸ್ತಿದ್ದೀವಿ. ಇಲ್ಲಿ ಕೇಂದ್ರ ಸರ್ಕಾರ ಏನು ರಾಜ್ಯಗಳಲ್ಲಿ ಎಕ್ಸಾಮ್ ನಡೀತಿತ್ತು, ಇಲ್ಲಿ ಸ್ಕ್ಯಾಮ್